ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ 40 ದೇವರ ಕೆಲಸ. ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ಆ ವ್ಯಕ್ತಿ ನನಗೆ ಬಹಳ ದಿನಗಳಿಂದಲೂ ಪರಿಚಿತರು. ಜೊತೆಗೆ ಗುರುವಾಕ್ಯವನ್ನು ಕಿಂಚಿತ್ತೂ ಲೋಪವಾಗದಂತೆ ನಡೆಸಬೇಕೆಂಬ ನಿಷ್ಠೆ ನಾನು ಅವರಿಂದ ಕಲಿತುಕೊಂಡ ಪಾಠ. ಅವರದು ಭೀಮ ಭಕ್ತಿ ಎನ್ನಬಹುದು. ಇತ್ತೀಚೆಗೆ ನನಗೆ ಕರೆ ಮಾಡಿದ ಆ ವ್ಯಕ್ತಿ, ನೋಡಿ, ನೀವು ಖಂಡಿತ ನಮ್ಮ ಮನೆಗೆ ಬರಬೇಕು, ಬೆಂಗಳೂರಿಗೆ ಬಂದಾಗ ತಿಳಿಸಿ ಅಂದಿದ್ರು. ಅಂತೆಯೇ ಅವರ ಮನೆಗೆ ಹೋದೆ. ಗುರುನಿವಾಸಕ್ಕೆ ಬರುತ್ತಿದ್ದಾಗ ಅವರಲ್ಲಿರುತ್ತಿದ್ದ ನಿಷ್ಠೆ ನೆನಪಾಗಿ ಏನಾದರೂ ಹೇಳಿ ಅಂದೆ. ಆತ ನೋಡಿ, ನಮಗೆ ಗುರುವಾಕ್ಯವೇ ಜೀವನವೆಂದು ನುಡಿದು ಹೀಗೆ ಹೇಳತೊಡಗಿದರು. ಒಮ್ಮೆ ಗುರುನಾಥರು ನಮಗೆ ಅದ್ವೈತ ಪೀಠವೊಂದರ ಜೀರ್ಣೋದ್ಧಾರದ ಜವಾಬ್ದಾರಿಯನ್ನು ವಹಿಸಿದ್ದರು. ಅದರ ಮೌಲ್ಡಿಂಗ್ ಕೆಲಸಕ್ಕೆ 300 ಚೀಲ ಸಿಮೆಂಟ್ ಬೇಕಿತ್ತು. ನಾನು ಸಂಬಂಧಪಟ್ಟವರಿಗೆ ತಿಳಿಸಿ ಅದಕ್ಕೆ ಬೇಕಾದ ಹಣವನ್ನು ಕಳಿಸಿದ್ದೆ. ಆಗ ಕರೆ ಮಾಡಿದ ಆ ಮನುಷ್ಯ, ಸ್ವಾಮಿ, ಲಾರಿ ಚಳುವಳಿ ಇರೋದ್ರಿಂದ ಸಿಮೆಂಟ್ ಕಳಿಸೋದು ತಡವಾಗುತ್ತೆ ಅಂದರು. ನಾವಿಲ್ಲಿ ಮೌಲ್ಡಿಂಗ್ ಕೆಲಸಕ್ಕೆ ಎಲ್ಲ ಸಿದ್ಧ ಮಾಡಿಕೊಂಡಿದ್ದು, ಇಲ್ಲಿ ಕೆಲಸಕ್ಕೆ 80 ಜನ ಕೆಲಸಗಾರರು ಸಿದ್ಧವಾಗಿದ್ದಾರೆ. ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಇದರ ಮಧ್ಯೆ ಗುರುನಾಥರು ನಾವು ಹೊರಡುವ ಮುನ್ನ, ನೋಡಯ್ಯ, ಯಾರೇ ಗುರುಬಂಧುಗಳು ಈ ಕಾರ್ಯಕ್ಕೆ ಸಹಾಯ ಮಾಡಲು ಬಂದಲ್ಲಿ ನನ್ನ ಗಮನಕ್ಕೆ ತರದೇ ಒಪ್ಪಿಕೊಳ್ಳಬಾರದು ಎಂದು ಆದೇಶಿಸಿದ್ದರು. ಕೈಯಲ್ಲಿ ಬೇರೆಡೆಯಿಂದ ಸಿಮೆಂಟ್ ತರಿಸುವಷ್ಟು ಹಣವೂ ಇರಲಿಲ್ಲ. ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಕೂಡಲೇ ಗುರುಗಳನ್ನು ಪ್ರಾರ್ಥಿಸಿ ಫೋಟೋ ಮುಂದೆ ತುಪ್ಪದ ದೀಪವಿರಿಸಿ ಕೆಲವು ಮಿತ್ರರನ್ನು ಸಂಪರ್ಕಿಸಿದೆವು. ಯಾರೋ ಒಬ್ಬರಿಂದ ಸಿಮೆಂಟಿಗೆ ವ್ಯವಸ್ಥೆ ಆಯಿತು. ಎಲ್ಲ ಕೆಲಸವೂ ಸಾಂಗವಾಗಿ ನೆರವೇರಿತು. ಕೆಲಸ ಮುಗಿದ ಮರುದಿನ ಈ ಹಿಂದೆ ಬರಬೇಕಿದ್ದ 300 ಚೀಲ ಸಿಮೆಂಟ್ ಕೂಡ ಬಂದಿತು. ಇದನ್ನು ನೋಡಿ ನಮಗೆ, ನಿನ್ನದೆಲ್ಲವನ್ನೂ ಗುರುವಿಗರ್ಪಿಸಿ ನಿಂತ್ಕೊಳ್ಳಯ್ಯ, ಸಾಕು, ಆ ಗುರು ಅವನ ಕೆಲಸ ಅವನೇ ಮಾಡಿಸ್ಕೋತಾನೆ ಎಂಬ ಗುರುಗಳ ಮಾತು ನೆನಪಿಗೆ ಬಂತು ಎಂದು ನಿಲ್ಲಿಸಿದರು. ಅನಂತರ ಗುರುನಿವಾಸಕ್ಕೆ ಬರುವ ಮೊದಲು ಪೀಠದ ಜೀರ್ಣೋದ್ಧಾರಕ್ಕೆ ಇನ್ನೂ 12ರಿಂದ 13 ಲಕ್ಷ ರೂಗಳು ಬೇಕಾಗುವುದೆಂದು ನಾನು ನನ್ನ ಮಿತ್ರನೂ ಲೆಕ್ಕ ಹಾಕಿದೆವು. ನಾನು ಅಲ್ಲಿಂದ ಗುರುನಿವಾಸಕ್ಕೆ ಬಂದೊಡನೆ ಗುರುನಾಥರು, ನೋಡಯ್ಯ, ಅಲ್ಲಿನ ಕೆಲಸಕ್ಕೆ ಇನ್ನೂ 12ರಿಂದ 13 ಲಕ್ಷ ಬೇಕಾಗುತ್ತೆ ಅಲ್ವೇ? ನನ್ನ ಹತ್ತಿರ 8 ಲಕ್ಷ ರೂ ಇದೆ. ಬಾಕಿ ಸ್ವಲ್ಪ ನೀವು ಹೊಂದಿಸಬೇಕು ಎಂದು ನನ್ನತ್ತ ನೋಡಿ ನಕ್ಕರು. ಆ ಕ್ಷಣ ಅದೇನೆಂದು ತಿಳಿಯಲಿಲ್ಲ. ಅದೇನೆಂದ್ರೆ, ನಾನು ನನ್ನ ಅಣ್ಣನ ಜೊತೆ ಸೇರಿ ಬೆಂಗಳೂರು ಸಮೀಪ ಸ್ವಲ್ಪ ಜಾಗ ತೆಗೊಂಡಿದ್ದು, ಅದನ್ನು ಮಾರಲಾಗಿ ನಮ್ಮಿಬ್ಬರಿಗೂ ತಲಾ 8 ಲಕ್ಷ ರೂ ಲಾಭವಾಯಿತು. ನನ್ನಂಥವನಿಗೆ ಇಂಥ ಅವಕಾಶ ನೀಡಿದ್ರಲ್ಲ, ನನ್ನ ಬದುಕು ಸಾರ್ಥಕವಾಯಿತು ಎಂದುಕೊಂಡೆ. ಗುರುನಾಥರು ನೀವು ಮಾಡಿರೋ ಕಾರ್ಯಕ್ಕೆ ನಿಮಗೊಂದು ಉಂಗುರ ನೀಡಿ ಗೌರವಿಸಬೇಕೆಂದುಕೊಂಡಿದ್ದೆ. ಕೂಡಲೇ ನಿಮ್ಮ ಗುರುಭಕ್ತಿಗೆ ಬೆಲೆ ಕಟ್ಟಿದಂತಾಗುವುದೆಂದೆನಿಸಿ ಸುಮ್ಮನಾದೆ ಕಣಯ್ಯ. ನೀನು ಮಾಡಿರುವ ಕೆಲಸದಿಂದ ಹಿರಿಯ ಯತಿಗಳು ಬಹಳ ಸಂತೋಷಪಟ್ಟಿದ್ದಾರೆ. ಅದರಿಂದ ನಿಮ್ಮ ಹೆತ್ತವರಿಗೆ ಸಿಗಬೇಕಾದ ಗೌರವ ಸಿಕ್ಕಂತಾಯಿತು ಎಂದು ಕ್ಷಣ ತಡೆದು ಒಬ್ಬ ಗುರು ತನ್ನ ಶಿಷ್ಯನಿಂದ ಇದಕ್ಕಿಂತ ಇನ್ನೇನು ತಾನೇ ಅಪೇಕ್ಷಿಸುತ್ತಾನೆ ಅಲ್ವೇ ಎಂದು ನನ್ನತ್ತ ಪ್ರೀತಿ ತುಂಬಿ ದಿಟ್ಟಿಸಿದರು. ನಾನು ಗುರುಗಳ ಚರಣ ಕಮಲಗಳಿಗೆ ಮನದಲ್ಲಿಯೇ ನಮಿಸಿದೆ. ಗುರುಗಳೇ, ನಿಮಗೆ ಏನನ್ನೂ ನೀಡಲು ನಾವುಗಳು ಅಸಮರ್ಥರು. ಕಾರಣ ಎಲ್ಲವೂ ನಿಮ್ಮದೇ. ಆದರೆ ಎಂದೆಂದೂ ನಿನಗೆ ನೋವು ಕೊಡದಂತೆ, ಭಾರವಾಗದಂತೆ ಬದುಕಿಸಿಬಿಡು ಎಂದು ಪ್ರಾರ್ಥಿಸಿದೆ ಎಂದು ಕಣ್ತುಂಬಿ ನುಡಿದು ಮೌನಕ್ಕೆ ಶರಣಾದರು. ನಾನು ಆ ತುಂಬು ಕುಟುಂಬದ ಸೌಹಾರ್ದತೆ, ಏಕನಿಷ್ಠೆಯನ್ನು ನೆನಪಿಸಿಕೊಳ್ಳುತ್ತಾ ಅವರಿಂದ ಬೀಳ್ಕೊಂಡು ಹೊರಟು ಬಂದೆ. ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ. ಅಧ್ಯಾಯ 41 ಧೂಮಪಾನ ಔಷಧಿ. ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ಗುರುನಾಥರ ಜೊತೆಗಿರುವವರೆಲ್ಲರೂ ಶುದ್ಧ ಭಾವದಿಂದ ಇರುತ್ತಿರಲಿಲ್ಲ. ಅದು ಯಾವ ಜನ್ಮದ ಬಂಧವೋ ಗೊತ್ತಿಲ್ಲ. ನಾನು ಅಲ್ಲಿರಲಿ ಬಿಡಲಿ ಪ್ರತಿದಿನ ಕನಿಷ್ಠ 20 ಬಾರಿಯಾದರೂ ನನ್ನ ಹೆಸರನ್ನು ನೆನಪಿಸಿಕೊಳ್ಳುತ್ತಿದ್ದರು. ಇದು ಸಹಜವಾಗಿ ಅಲ್ಲಿದ್ದ ಕೆಲವರು ಸ್ನೇಹಿತರಲ್ಲಿ ನನ್ನ ಬಗ್ಗೆ ಅಸೂಯೆ ಮೂಡಿಸಿತ್ತು. ಗುರುನಾಥರು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದರು. ಅದೆಂದರೆ, ಮನುಷ್ಯ ಸರಿ ಇರಬೇಕೆಂದರೆ 1 ನಿಮಿಷವೂ ಬಿಡುವಿರಬಾರದು. ಕೆಲಸ ಮಾಡಿ ಮಾಡಿ ರೊಂಡಿ ಎಲ್ಲ ಸವೆದು ಹೋಗಬೇಕು. ಆಗ ಜನರು ಇನ್ನೊಂದು ವಿಚಾರಕ್ಕೆ ಹೋಗೋಲ್ಲ ಕಣಯ್ಯ ಅಂತ. ಅದೃಷ್ಟವಶಾತ್ ನನಗೆ ಅಲ್ಲಿ ಗುರುನಾಥರು ಕೈತುಂಬ ಕೆಲಸ ಕೊಟ್ಟಿರುತ್ತಿದ್ದರು. ಬಿಡುವು ಎಂಬುದು ನನಗೆ ಆಗದ ಪದವಾಗಿತ್ತು. ಇದು ಸಹಜವಾಗಿ ಇತರ ಸ್ನೇಹಿತರಿಗೆ ಇರಿಸು ಮುರಿಸು ಉಂಟು ಮಾಡಿತ್ತು. ಅವರ ಚುಚ್ಚು ಮಾತುಗಳು ಕೆಲವೊಮ್ಮೆ ನನ್ನನ್ನು ಬಹಳ ಘಾಸಿಗೊಳಿಸುತ್ತಿತ್ತು.
ಗುರುನಿವಾಸಕ್ಕೆ ಬಂದ ಹೊಸತರಲ್ಲೂ ಕೂಡ ಜೊತೆಗಾರರ ವ್ಯಂಗ್ಯದ ಮಾತುಗಳನ್ನು ಕೇಳಿ ಒಮ್ಮೆ ಊರಿಗೆ ಕಳಿಸಿದಾಗ ವಾಪಸ್ ಬಂದಿರಲಿಲ್ಲ. ಆಗ ಊರಿನಲ್ಲೇ ಕುಳಿತು ದಿನನಿತ್ಯ ಗುರುಚರಿತ್ರೆ ಪಾರಾಯಣ ಮಾಡಿ ಬೆಳಗ್ಗೆ ಅಲ್ಲಿಂದ ನೇರ ಅದ್ವೈತ ಪೀಠಕ್ಕೆ ಬಂದು ಗುರು ದರ್ಶನ ಮಾಡಿ ವಾಪಸ್ಸಾಗುತ್ತಿದ್ದೆ. 4ನೆಯ ದಿನ ಅವತ್ತು ಗುರುವಾರ. ಮನೆಯಿಂದ ಹೊರಡುವಾಗಲೇ ಇಂದು ವಾಪಸ್ಸಾಗುವುದು ಅನುಮಾನ ಎಂದು ನನ್ನ ಸೋದರನಿಗೆ ತಿಳಿಸಿ ಹೊರಟೆನು. ಮಠದೊಳಗೆ ಬರುತ್ತಿದ್ದಂತೆ ಗುರುನಾಥರ ದರ್ಶನವಾಯಿತು. ಏನ್ ಊರ್ ಕಡೆ ಬರ್ಲಿಲ್ವಲ್ಲ ಅಂದರು. ನಾನು ಗುರುಚರಿತ್ರೆ ಪಾರಾಯಣ ಮಾಡ್ತಿದ್ದೀನಿ ಸರ್ ಎಂದೆ. ಹೌದು, ಮಾಡ್ಬೇಕಾದ್ದೇ ಕಣಯ್ಯ, ಆಮೇಲೆ ಸಿಗ್ತೀಯ ತಾನೇ ಅಂದ್ರು. ಹ್ಞೂ ಅಂದೆ. ಆ ನಂತರ ಗುರು ಭಕ್ತರೊಬ್ಬರ ಮನೆಗೆ ತೆರಳಿದೆ. ಅಲ್ಲೇ ಇದ್ದ ಗುರುನಾಥರು ಕಾರಿನ ಹಿಂದುಗಡೆ ಡಿಕ್ಕಿಯಲ್ಲಿ ಒಂದು ಪದಾರ್ಥ ಇದೆ, ತೆಗೆದುಕೊಂಡು ಬಾ ಅಂದರು. ಹುಡುಕಲು ಕಾರಿನ ಬಳಿಗೆ ಹೋದ ಕೂಡಲೇ ಒಬ್ಬರನ್ನು ಕಳಿಸಿದ ಗುರುನಾಥರು ಕಾರಿನ ಬಾಗಿಲು ಹಾಕಿಸಿ ನನ್ನನ್ನು ಕರೆದುಕೊಂಡು ಸಖರಾಯಪಟ್ಟಣದ ಕಡೆ ಹೊರಟರು. ಹೊರಡುವಾಗ ಗುರು ಇಲ್ಲೇ ಇರುವಾಗ ಗುರುಚರಿತ್ರೆ ಪಾರಾಯಣ ಬೇರಬೇಕಂತೆ ಇವನಿಗೆ ಅಂದು ನಕ್ಕರು. ಊರಿಗೆ ತಲುಪುವಾಗ ಅಂಗಳದಲ್ಲಿ ಮೇವು ತಿಂದು ಸಗಣಿ ಹಾಕಿದ ದನಗಳು ತುಂತುರು ಮಳೆಯಿಂದಾಗಿ ಕೊಟ್ಟಿಗೆ ಸೇರಿದ್ದವು. ನನ್ನನ್ನು ನೇರವಾಗಿ ಮನೆ ಹಿಂದಿನ ಅಂಗಳಕ್ಕೆ ಕರೆತಂದ ಗುರುನಾಥರು ಒಂದು ಸಗಣಿ ಬುಟ್ಟಿ ತಂದು ಕೈಗಿಟ್ಟು, ಹೋಗು ಸಗಣಿ ತೆಗಿ, ಇದು ನಿನ್ನ ಕರ್ತವ್ಯ, ಯಾರು ಏನೇ ಅಂದರೂ ತಲೆ ಕೆಡಿಸಿಕೊಳ್ಳಬೇಡ ಅಂದರು. ನಾನು ಸಮಾಧಾನದ ನಿಟ್ಟುಸಿರು ಬಿಟ್ಟೆ. ನಂತರ ಇತರರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಗುರುನಾಥರೆಡೆಗೆ ನನ್ನ ಗಮನವನ್ನು ಕೇಂದ್ರೀಕರಿಸಲಾರಂಭಿಸಿದೆ. ಮತ್ತೆ 4 ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ಮೈಕೈ ವಿಪರೀತ ನೋವು ಆರಂಭವಾಗಿ ನನಗೆ ಕೆಲಸ ಮಾಡಲು ಕಷ್ಟವಾಗುತ್ತಿತ್ತು. ಒಮ್ಮೆ ಕರೆದು ಊರಿಗೆ ಹೋಗಿ ಗುರುದರ್ಶನ ಮಾಡಿ ಬಾ ಎಂದು ಕಳಿಸಿದರು. ಸ್ಪರ್ಧೆಯಿಂದ ಸಿಗುವ ಗುರು ನನಗೆ ಬೇಕಿಲ್ಲ ಸರ್ ಎಂದು ಗುರುನಾಥರನ್ನೊಮ್ಮೆ ಕೇಳಿದ್ದೆ. ಅದಕ್ಕವರು, ಹೌದು, ನಿನ್ನ ಮಾತು ಸರಿ ಕಣಯ್ಯ ಎಂದಿದ್ರು. ಇತ್ತ ಊರಿಗೆ ಬಂದ ನಾನು ಸುತ್ತಮುತ್ತಲೂ ಹತ್ತಿರದವರಂತೆ ನಟಿಸುವ ಜನರ ನಡವಳಿಕೆಯಿಂದ ಬೇಸತ್ತು ಸಖರಾಯಪಟ್ಟಣಕ್ಕೆ ವಾಪಸ್ಸಾಗಬಾರದೆಂದು ಯೋಚಿಸುತ್ತಿದ್ದೆ. ಹಾಗೇ ವೈದ್ಯರಲ್ಲಿ ನನ್ನ ಕೈನೋವಿನ ಚಿಕಿತ್ಸೆಗಾಗಿ ಬಂದಿದ್ದೆ. ಆಗ ಕರೆ ಮಾಡಿಸಿದ ಗುರುನಾಥರು ಎಲ್ಲಿದ್ದೀಯೋ ಎಂದರು. ನಾನು ಕೈ ತೋರಿಸುವುದಕ್ಕೆ ಬಂದಿದ್ದೀನಿ, ವೈದ್ಯರು 3 ಗಂಟೆಗೆ ಬರುತ್ತಾರಂತೆ ಎಂದೆ. ಅದಕ್ಕವರು, ಒಂದು ಕೆಲಸ ಮಾಡು, ಒಂದು ಸಾರಿ ಬಂದು ನನ್ನ ನೋಡ್ಕೊಂಡು ಹೋಗು, ಬೇಕಿದ್ರೆ ಶಿವಮೊಗ್ಗದಲ್ಲೇ ವೈದ್ಯರಿಗೆ ತೋರಿಸುವಂತೆ ಬಾರಯ್ಯ ಅಂದ್ರು. ಗುರುವಿನ ಬಗ್ಗೆ ಅತೀವ ಪ್ರೀತಿ ಇದ್ದರೂ ಅಷ್ಟೇ ಸಲುಗೆಯೂ ಇದ್ದುದರಿಂದ ನಾನು ಸ್ವಲ್ಪ ಸತಾಯಿಸಿ ಆ ನಂತರ ಬರ್ತೀನಿ ಸರ್ ಎಂದೆ. ನನ್ನಲ್ಲಿ ಹಠಮಾರಿತನ ಹಾಗೂ ಅಹಂಕಾರ ಜಾಸ್ತಿ ಇತ್ತು, ಈಗಲೂ ಇದೆ. ಶಿವಮೊಗ್ಗದ ಗುರುಭಕ್ತರ ಮನೆಯಲ್ಲಿ ವಿಶ್ರಮಿಸುತ್ತಿದ್ದ ಗುರುನಾಥರು ನಾನು ಅಲ್ಲಿಗೆ ಹೋದೊಡನೆಯೇ ಬಾರಯ್ಯ ಬಾ ಎಂದು ಕರೆದು ಅಲ್ಲಿದ್ದವರೊಬ್ಬರಿಗೆ ನನಗೆ ಊಟ ನೀಡಲು ತಿಳಿಸಿದರು. ನಂತರ ಏನಾಗಿದೆಯಯ್ಯ ಕೈ ಎಂದರು. ನಾನು, ನನ್ನ ಮುಂಗೈಗಳೆರಡೂ ವಿಪರೀತ ನೋವು, ಭಾರ ಎತ್ತಲೂ ಕೆಲಸ ಮಾಡಲು ಆಗುತ್ತಿಲ್ಲ, ಅದಕ್ಕೆ ವೈದ್ಯರಿಗೆ ತೋರಿಸೋಣ ಅಂತಿದ್ದೆ ಅಂದೆ. ಅದಕ್ಕೆ ಅವರು, ಅಷ್ಟೇ ತಾನೇ ಎಂದು ಅಲ್ಲಿದ್ದವರೊಬ್ಬರನ್ನು ಕರೆದು ಇವನನ್ನು ಕರ್ಕೊಂಡು ಹೋಗಿ ಸಿಗರೇಟು ಕುಡಿಸಿ ಹೋಗಯ್ಯ, ನನ್ನ ಮಗನ ಹೆಸರು ಹೇಳಿ ಸಿಗರೇಟು ಸೇದು ಹೋಗಯ್ಯ ಎಂದರು. ಹೋಗಿ ಸಿಗರೇಟು ಸೇದಿ ಬಂದೆ. ಆಶ್ಚರ್ಯವೆಂದರೆ ಬಹುಶಃ 1 ಗಂಟೆಯಲ್ಲಿ ಕೈ ನೋವು ಹೇಳ ಹೆಸರಿಲ್ಲದಂತಾಗಿತ್ತು. ಇಂದಿಗೂ ಆ ಕೈ ನೋವು ಮರುಕಳಿಸಲಿಲ್ಲ. ಇಲ್ಲಿ ದುಶ್ಚಟಗಳನ್ನು ಕಲಿಸುತ್ತಿದ್ದಾರೆ ಎಂಬ ತಪ್ಪು ಕಲ್ಪನೆಗಿಂತಲೂ ಅವರು ನೀಡುತ್ತಿದ್ದ ಔಷಧಗಳ ವಿಶಿಷ್ಟತೆಗಳನ್ನು ಗಮನಿಸುವುದು ಸಮಂಜಸವೆನಿಸುತ್ತದೆ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಅಧ್ಯಾಯ 42. ಕೆಲಸದ ರಾದ್ಧಾಂತ. ಗುರುವಚನ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ. ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ. ನಾನು ಮೈಸೂರಿನಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿದ್ದಾಗ ಒಮ್ಮೆ ಸ್ನೇಹಿತನೊಂದಿಗೆ ಹೋಟೆಲ್ಗೆ ಹೋಗಿ ಊಟ ಮಾಡಿ ಹೊರ ಬರುತ್ತಿರುವಾಗ ನನ್ನ ಪರಿಚಿತರೊಬ್ಬರ ಕಾರಿನ ಮೇಲೆ ತಟ್ಟೆ ಇಟ್ಟುಕೊಂಡು ಊಟ ಮಾಡುತ್ತಿದ್ದ ಒಬ್ಬರನ್ನು ನೋಡಿದೆ. ಸ್ನೇಹಿತರೊಬ್ಬರು ನನ್ನನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟರು. ಅದು ನನ್ನ ಹಾಗೂ ಗುರುಗಳ ಪ್ರಥಮ ಭೇಟಿ. ನಾನು ಗುರುನಾಥರಿಗೆ ನಮಸ್ಕರಿಸಿದೆ. ಅವರು, ಏನ್ ಮಾಡ್ತಿದ್ದೀರಿ ಸ್ವಾಮಿ ಅಂದರು. ನಾನು MA ಓದುತ್ತಿದ್ದೀನಿ ಅಂದೆ. ಆನಂತರ ನಾನು ಗುರುನಿವಾಸದಲ್ಲಿ ಆಶ್ರಯ ಪಡೆದ ಬಹು ವರ್ಷಗಳ ಬಳಿಕ ಗುರುನಾಥರನ್ನು ಹೀಗೆ ಕೇಳಿದೆ. ಗುರುಗಳೇ, ಇಲ್ಲಿಗೆ ಯಾರ್ಯಾರು ಬರ್ತಾರೆ ಅನ್ನೋದು ನಿಮಗೆ ಮೊದಲೇ ಗೊತ್ತಿರುತ್ತಾ? ನಾನು ಇಲ್ಲಿಗೆ ಬರುವುದು ನಿಮಗೆ ಗೊತ್ತಿತ್ತಾ ಎಂದು ಪ್ರಶ್ನಿಸಿದೆ. ಅದಕ್ಕವರು, ಗುರುಸ್ಥಾನದಲ್ಲಿರುವವನು ಜನ್ಮ ತಳೆಯುವ ಮೊದಲು ತನ್ನ ಜನ್ಮಾಂತರದ ಸಹಚರರನ್ನು 60ರಿಂದ 120 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನಿಸಲು ವ್ಯವಸ್ಥೆ ಮಾಡಿಟ್ಟು ಆ ನಂತರ ತಾನು ಜನ್ಮ ತಳೆಯುತ್ತಾನೆ. ಅನಂತರ ಯಾರನ್ನು ಯಾವಾಗ ಕರೆಸಬೇಕೆಂದು ಆದೇಶವಾಗುತ್ತದೋ ಆಗ ಒಂದು ಗುಂಡಿ ಒತ್ತುತ್ತೇವೆ. ಆಗ ಆ ವ್ಯಕ್ತಿ ಎಲ್ಲೇ ಇದ್ದರೂ ಇಲ್ಲಿಗೆ ಬರುತ್ತಾನೆ ಕಣಯ್ಯ. ಆ ನಂತರ ಅವನಿಗೆ ಬೇಕಾದ ತರಬೇತಿ ನೀಡಲಾಗುವುದು.
ತಿಳಿತಾ ಎಂದರು. ನಾನು ಸರ್ಕಾರಿ ಸೇವೆಗೆ ಸೇರಬಯಸಿ 2 ಬಾರಿ ಬರೆದ ಪರೀಕ್ಷೆಗಳು ಭ್ರಷ್ಟ ವ್ಯವಸ್ಥೆಯಿಂದಾಗಿ ಹಗರಣದಲ್ಲಿ ಸಿಲುಕಿ ನ್ಯಾಯಾಲಯದ ಮೆಟ್ಟಿಲೇರಿತ್ತು. 3ನೇ ಬಾರಿ ಪರೀಕ್ಷೆ ಬರೆಯಲು ಸಿದ್ಧನಾದ ನನಗೆ ಗುರುನಾಥರು, ಬೇಡ ಕಣಪ್ಪ, ಬರಿಬೇಡ. ಈ ಪರೀಕ್ಷೆಯಲ್ಲೇ ನಿನ್ನ ಆಯ್ಕೆಯಾಗುವುದು. ಭಯ ಬಿಡು. ನಾನಿದೀನಿ ಅಂತ ಹೇಳಲಿಲ್ವಾ ನಿಂಗೆ ಅಂದರು. ಗುರುವೆಂಬ ಅರಿವಿರದ ನಾನು ಪುನಃ, ಗುರುಗಳೇ, ನಾನು ಬೇರೆ ಎಲ್ಲಿಯಾದರೂ ಕೆಲಸಕ್ಕೆ ಸೇರ್ತೀನಿ ಅಂದೆ. ಅದಕ್ಕೆ, ಹ್ಞೂ ಸೇರ್ಕೋ, ಈ ವಯಸ್ಸಲ್ಲಿ ದುಡಿಬೇಕು. ಸರಿ ಸರಿ, ಕೆಲ್ಸಕ್ಕೆ ಹೋಗುವಂತೆ. ಮೊದಲು ಇಲ್ಲಿ ಕುಳಿತಿರೋರ್ಗೆ ತಿಂಡಿ ಕೊಡು ಅಂದರು. ನಾನು ತಿಂಡಿ ಬಡಿಸಲು ಆರಂಭಿಸಿದಾಕ್ಷಣ ಎಲ್ಲೆರೆಡೆಗೆ ತಿರುಗಿ, ನೋಡ್ರಯ್ಯ, ಇವನ ಗುರುಗಳಿಗೆ ಇವನಿಗೊಂದು ಸರ್ಕಾರಿ ಕೆಲಸ ಮಾಡಿಸಿಕೊಡೋ ಯೋಗ್ಯತೆ ಇಲ್ವಂತೆ ನೋಡ್ರಯ್ಯ ಅಂತ 2 ಬಾರಿ ಹೇಳಿದರು. ನಾನು ಸಂಕೋಚಪಟ್ಟು, ಹಂಗಲ್ಲ ಸರ್ ನಾ ಹೇಳಿದ್ದು ಅಂದೆ. ಕೂಡಲೇ ಅವರು, ಹಂಗೂ ಅಲ್ಲ ಹಿಂಗೂ ಅಲ್ಲ, ನಿಂಗೇಕಯ್ಯ ಕೆಲ್ಸ? ಸುಮ್ನೆ ನನ್ ಜೊತೆ ಇರು, ನಿನ್ನ ಜವಾಬ್ದಾರಿ ಎಲ್ಲ ನಂದೇ. ಕೆಲ್ಸಕ್ಕೆ ಸೇರ್ತಾನಂತೆ ಕೆಲ್ಸಕ್ಕೆ ಅಂದ್ರು ಗಂಭೀರವಾಗಿ. ನಾನು ಸುಮ್ಮನಾದೆ. ಆ ನಂತರ ಒಂದು ದಿನ ರಾತ್ರಿ ಶೌಚಕ್ಕಾಗಿ ಬಯಲಿಗೆ ಬಂದು ನನ್ನ ಕೈ ಹಿಡ್ಕೊಂಡು ನಿಂತಿದ್ರು. ನಾನು ನನ್ನ ಕೆಲಸದ ವಿಚಾರ ಪ್ರಸ್ತಾಪಿಸಿದೆ. ಕೂಡಲೇ ಅವರು, ನೋಡಯ್ಯ, ಅದ್ಯಾವ ಶಕ್ತಿ ಬೇಕಾದ್ರೂ ಅಡ್ಡಿ ಮಾಡಲಿ, ನಿನ್ನನ್ನು ಮಾತ್ರ ಬೀಳೋಕೆ ಬಿಡೋಲ್ಲ, ಮೇಲಕ್ಕೆತ್ತುತ್ತೇನೆ ಕಣಯ್ಯ ಅಂದ್ರು. ನನ್ನ ಕೆಲಸದ ವಿಚಾರವಾಗಿ ನಾನು ಆಗಾಗ್ಗೆ ಗುರುನಾಥರಲ್ಲಿ ಜಗಳವಾಡುತ್ತಿದ್ದುದೂ ಉಂಟು. ಆಗೆಲ್ಲ ಅವರು ತೋರಿಸುತ್ತಿದ್ದ ಪ್ರೀತಿ ಸಹನೆ ನಿಜಕ್ಕೂ ಅದಮ್ಯ. ಮತ್ತೊಮ್ಮೆ ಮನೆಯಲ್ಲಿ ಕುಳಿತಿದ್ದಾಗ, ಗುರುಗಳೇ, ನಮ್ಮ ಪರೀಕ್ಷಾ ಉತ್ತರ ಪತ್ರಿಕೆಗಳನ್ನು ಸುಟ್ಟು ಹಾಕಲಾಗಿದೆ ಎಂದು ಆಯೋಗ ಹೇಳಿದೆ. ಇನ್ನು ನಮ್ಮ ಕಥೆ ಏನು ಎಂದು ಬಹಳ ಬೇಜಾರಿನಿಂದ ಪ್ರಶ್ನಿಸಿದೆ. ಅದಕ್ಕವರು, ನೋಡಯ್ಯ, ಯಾವ ಉತ್ತರ ಪತ್ರಿಕೆಗಳನ್ನೂ ಸುಟ್ಟಿಲ್ಲ, ಎಲ್ಲವೂ ಬೆಳಕಿಗೆ ಬರಲಿದೆ. ನನ್ನ ತಲೆ ಹೋಗಬಹುದು, ಆದರೆ ನಾಲಿಗೆ ಉಳಿಸಿಕೊಳ್ತೇನೆ. ನಿನ್ನ ಜವಾಬ್ದಾರಿ ನನ್ನದು ಎಂದರು. ಮುಂದೆ ಒಬ್ಬ ವ್ಯಕ್ತಿ ಅವರ ಹೆಸರನ್ನು ಹೇಳುತ್ತಾ ನ್ಯಾಯಾಲಯದ ಮೆಟ್ಟಿಲೇರುತ್ತಾನೆ. ಅದರಿಂದಾಗಿ ಈ ಅವ್ಯವಹಾರಗಳೆಲ್ಲ ಬೆಳಕಿಗೆ ಬರುತ್ತದೆ. ಎಲ್ಲ ಮರು ಮೌಲ್ಯಮಾಪನ ಆಗುತ್ತದೆ. 3 ಪರೀಕ್ಷೆಯ 1200 ಹುದ್ದೆಗಳೂ ರದ್ದಾಗುತ್ತವೆ. ನಿಮ್ಮನ್ನು ನೇರವಾಗಿ ಆಯ್ಕೆ ಮಾಡುತ್ತಾರೆ, ತಿಳಿತಾ ಎಂದಿದ್ದರು. ಅದೆಲ್ಲವೂ ಇಂದು ನಿಜವಾಗಿವೆ. ಕೆಲಸವಾಗುವುದು ಎಂದಿದ್ದರೂ ಎಂದು ಆಯ್ಕೆಯಾಗುತ್ತೇನೆ ಎಂಬುದನ್ನು ಮಾತ್ರ ಅವರು ಹೇಳಲಿಲ್ಲ. ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ.